ನಮಸ್ಕಾರ ಫ್ರೆಂಡ್ಸ್, ಎಲ್ಲಾರ್ಗೂ ಹೆಂಗಿದ್ದೀರಿ? ಆರಾಮದಿರೇನ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ನಾವು ಎಲ್ಲಾ ಲೇಡೀಸ್ ಇಮೋಷನಲಿ ಸ್ಟ್ರಾಂಗ್ ಆದ್ವಿ ಅಂದ್ರ ನಮ್ ಲೈಫ್ ಒಳಗ ನಾವು ಭಾಳ ಗ್ರೋ ಆಗ್ಬೋದು. ನಮ್ಮ ಮಕ್ಕಳನ್ನ, ನಮ್ಮ ಹಸ್ಬೆಂಡ್, ನಮ್ಮ ಫ್ಯಾಮಿಲಿ ಎಲ್ಲಾರನು ಚಂದಂಗಿ ನೋಡ್ಕೊಂಡು ನಾವು ಫುಲ್ ಹ್ಯಾಪಿಯಾಗಿ ಇರ್ಬೋದು. ಆದ್ರ ಇಮೋಷನಲಿ ಸ್ಟ್ರಾಂಗ್ ಆಗುದಂದ್ರ ಏನಪ್ಪಾ ಅಂತ ನಾನು ನಿಮ್ಗೆಲ್ಲಾರ್ಗಿ ಕೇಳಿದ್ನಿ ಅಂದ್ರ ಎಲ್ಲಾರ್ದು ಬೇರೆ ಬೇರೆ ಆನ್ಸರ್ಸ್ ಬರ್ಬೋದು. ನನ್ ಪ್ರಕಾರ ಇದನ್ನ ಬರೀ ಒಂದ್ ಲೈನ್ ಒಳಗ್ ಹೇಳಕ್ ಆಗಂಗಿಲ್ಲ. ಅದಕ್ಕಾಗಿ ಕೆಲವೊಂದು ಹ್ಯಾಬಿಟ್ಸ್ ಅದಾವು, ಅದ್ರ ಮೇಲೆ ಈ ವುಮನ್ ಬಹಳ ಸ್ಟ್ರಾಂಗ್ ಅದಾಳು ಅಂತ ನಾವು ಗುರ್ತ್ ಹಿಡಿಬಹುದು. ಹಂಗಂದ್ರೆ ಯಾವ್ದಪ್ಪ ಇವು ಹ್ಯಾಬಿಟ್ಸ್ ಅಂತ ನೋಡೋಣ ಬರ್ರಿ. ಹಂಗ್ ನೋಡಿದ್ರ ಸೊಸೈಟಿ ಒಳಗ ನಾವು ಲೇಡೀಸ್ ಬಹಳ ಇಮೋಷನಲ್ ಇರ್ತೀವಿ ಅಂತನ ನಮಗ್ ಹೇಳ್ಕೋತ ಬಂದಾರು, ಮತ್ ನಾವು ಯಾವಾಗ್ಲೂ ಅದನ್ನ ಕೇಳ್ಕೋತ ಬಂದೀವಿ. ಆದ್ರ ಮೇನ್ ಮತ್ತು ವುಮೆನ್ ಇಬ್ರುನು ಇಮೋಷನಲ್ ಮತ್ ಲಾಜಿಕಲ್ ಎರಡೂನು ಇರ್ತಾರು. ಇಮೋಷನಲ್ ಇರೋದ್ರೊಳಗ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಇಮೋಷನಲ್ ಫೂಲ್ ಆಗಿ ನಾವು ನಮಗಾಗಿ ಪ್ರಾಬ್ಲಮ್ಸ್ ಅನ್ನ ಕ್ರಿಯೇಟ್ ಮಾಡ್ಕೋತೀವಲ್ಲ, ಅಲ್ಲಿ ಆಕ್ಚುಯಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತತಿ. ಸೊ ಆವಾಗ ನಾನು ಇಮೋಷನಲಿ ಸ್ಟ್ರಾಂಗ್ ಇರ್ಬೇಕಪ್ಪ ಅಂತನೂ ಅನ್ಸಕ್ ಸ್ಟಾರ್ಟ್ ಆಗ್ತತಿ. ಮಜಾ ಏನಂದ್ರ ಸೊಸೈಟಿ ಒಳಗ ಯಾರು ಅಷ್ಟು ಈಸಿಲಿ ನಿಮಗ್ ಬಂದು ನೀವು ಇಮೋಷನಲ್ ಸ್ಟ್ರಾಂಗ್ ಅದೀರಿ ಅಂತನೂ ಅನ್ನಂಗಿಲ್ಲ. ಮತ್ತೆ ಎಲ್ಲಾರ್ಕಿಂತ ಅಪ್ಸೆಟ್ಟಿಂಗ್ ಅಂಡ್ ಸ್ಯಾಡ್ ಪಾರ್ಟ್ ಏನಪ್ಪಾ ಅಂದ್ರ ನಮ್ಮ ಆಜು ಬಾಜು ಏನ್ ಲೇಡೀಸ್ ಇರ್ತಾರಲ್ಲ, ಅವ್ರನ್ನ ಇನ್ನೊಬ್ರು ಸ್ಟ್ರಾಂಗ್ ವುಮನ್ ಅನ್ನ ನೋಡಿ ಮಜಾ ಮಾಡುದು, ಚೇಷ್ಟೆ ಮಾಡುದು, ಕಾಲ್ ಎಳಿದು ಈ ರೀತಿ ಎಲ್ಲ ಮಾಡ್ಕೋತ ಇರ್ತಾರೋ. ಬಟ್ ಇದ್ರೊಳಗ ನಾವು ಎಲ್ಲಾರ್ಕಿಂತ ಇಂಪಾರ್ಟೆಂಟ್ ಅಂದು ಕ್ಲಿಯರ್ಲಿ ಏನ್ ತಿಳ್ಕೊಬೇಕು ಅಂದ್ರ, ನಮಗ್ ಇಮೋಷನಲಿ ಸ್ಟ್ರಾಂಗ್ ಆಗೋದಿತ್ತಂದ್ರ ನಮಗಾಗಿ ನಾವನ ಪ್ರಯತ್ನ ಪಡ್ಬೇಕು, ನಮಗಾಗಿ ನಾವನ ಎಫರ್ಟ್ಸ್ ಹಾಕ್ಬೇಕು. ಯಾರೇ ಬೇರೆಯವ್ರು ಬಂದು ನಮಗ್ ಇದ್ರೊಳಗ ಏನು ಹೆಲ್ಪ್ ಮಾಡಕ್ ಆಗಂಗಿಲ್ಲ. ಮತ್ತ ಅದಕ್ಕಾಗಿ ನೀವು ಎಲ್ಲಾರ್ಕಿಂತ ಫಸ್ಟ್ ಕಾನ್ಫಿಡೆಂಟ್ ಆಗೋದು ಬಹಳ ಇಂಪಾರ್ಟೆಂಟ್ ಐತಿ. ಸೊ ನಿಮ್ ಪರ್ಸನಾಲಿಟಿ ಹೆಂಗೈತಲ್ಲ ಹಂಗನ ನೀವು ಅದನ್ನ ಕಾನ್ಫಿಡೆಂಟ್ಲಿ ಅಕ್ಸೆಪ್ಟ್ ಮಾಡ್ಕೋಬೇಕು. ಹಿಂಗಾಗಿ ಇಮೋಷನಲಿ ಸ್ಟ್ರಾಂಗ್ ಆಗಕ ಎಲ್ಲಾರ್ಕಿಂತ ಫಸ್ಟ್ ನೀವು ನಿಮ್ ಸ್ಟೋರಿ ಕಂಟ್ರೋಲ್ ಮತ್ತು ನಿಮ್ ರೆಸ್ಪಾನ್ಸಿಬಿಲಿಟಿನ ನೀವ ತಗೋಬೇಕು. ನನ್ ಲೈಫ್ ಅನ್ನ ಚಲೋ ಇಲ್ಲ, ನನ್ ಲೈಫ್ ಒಳಗ್ ಹಿಂಗಿರ್ಬೇಕಾಗಿತ್ತು, ಹಂಗಿರ್ಬೇಕಾಗಿತ್ತು, ಈ ತರ ವಿಚಾರ ಮಾಡೋದ್ರಿಂದ ನಿಮಗ್ ಸ್ಯಾಡ್ನೆಸ್ ಮತ್ ಬೇಜಾರ್ ಬಿಟ್ರ ಏನು ಸಿಗಂಗಿಲ್ಲ. ಈ ರೀತಿ ಬರೀ ವಿಚಾರ ಮಾಡೋದ್ರಿಂದ, ಬರೇ ಅದ ಮಾತಾಡೋದ್ರಿಂದ ನೀವು ಅದ ವಿಚಾರ ಒಳಗ ಅಲ್ಲೇ ಉಳಿದ್ ಬಿಡ್ತೀವಿ. ಸೊ ಈ ತರ ವಿಚಾರ ಮಾಡುವಾಗ ನಮ್ ಲೈಫ್ ಒಳಗೆ ಯಾವಾಗಾರ ಏನಾದ್ರೂ ಕೆಟ್ಟ ಆಯ್ತಂದ್ರ ಅವಾಗ ನಾವ್ ಏನ್ ಮಾಡ್ತೀವಿ ಅಂದ್ರ ಮತ್ತೊಬ್ರಿಗೆನ ಬ್ಲೇಮ್ ಮಾಡ್ಕೋತ ಕೂತ್ ಬಿಡ್ತೀವಿ. ಸೊ ಅವಾಗ ನಮ್ ಎಲ್ಲಾ ಎನರ್ಜಿ ಅಲ್ಲೇ ವೇಸ್ಟ್ ಆಗ್ಬಿಡ್ತೈತಿ. ಸೊ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಲೈಫ್ ಅದ ಒಂದು ಏಮ್ ಅನ್ನ ಡಿಸೈಡ್ ಮಾಡ್ಬೇಕು. ಯಾರಾದ್ರೂ ಬಂದು ನಮ್ ಲೈಫ್ ಅನ್ನ ಬ್ಯೂಟಿಫುಲ್ ಮಾಡ್ತಾರೋ, ಕಂಫರ್ಟೇಬಲ್ ಮಾಡ್ತಾರೋ ಅಂತ ಹಾದಿ ಕಾಯ್ಕೋತ್ ಕುಂದ್ರೋದ್ಕಿಂತ ಅದನ್ನ ನಾವ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ನಾವ್ ಎಲ್ಲಿ ತನ ನಮ್ ಲೈಫ್ ಅದ್ ಕಂಟ್ರೋಲ್ ನಾವ್ ತಗೊಳಂಗಿಲ್ಲ, ಅಲ್ಲಿ ತನ ನಮ್ ಲೈಫ್ ಒಳಗೆ ಏನು ಚೇಂಜಸ್ನು ಆಗಂಗಿಲ್ಲ. ಸೊ ಇಮೋಷನಲಿ ಸ್ಟ್ರಾಂಗ್ ಆಗೋದಿತ್ತಂದ್ರೆ ಎಲ್ಲಾರ್ಕಿಂತ ಫಸ್ಟ್ ನೀವು ಕಾನ್ಫಿಡೆಂಟ್ ಆಗೋದು ಬಹಳ ಇಂಪಾರ್ಟೆಂಟ್ ಐತಿ. ನೀವು ಇಷ್ಟು ಕಾನ್ಫಿಡೆಂಟ್ ಆಗಿರ್ಬೇಕಲ್ಲ, ನಿಮಗೆ ಎಲ್ಲಿ ಹೋಗಾಕ ಬರಾಕ ಯಾರ ಜೊತೆ ಮಾತಾಡಕ ಸ್ವಲ್ಪನೂ ಅಂಜಿಕೆ ಬರಬಾರ್ದು. ಮತ್ತದು ಹಂಗ ಬರಂಗಿಲ್ಲ, ಅದಕ್ಕೆ ಬಹಳ ಪ್ರಾಕ್ಟೀಸ್ ಮಾಡ್ಬೇಕಾಗ್ತತಿ. ಪ್ರಾಕ್ಟೀಸ್ ಮಾಡಿ ಅದನ್ನ ಕಲ್ಕೋಬೇಕಾಗ್ತತಿ, ಅದ್ರ ಬಗ್ಗೆ ನಾಲೆಜ್ ತಿಳ್ಕೊಬೇಕಾಗ್ತತಿ. ನಾವ್ ಏನಾದ್ರೂ ಕಲ್ಕೋಬೇಕು ಅಂದ್ರ ಅವಾಗ ನಮ್ ಏಜ್ ಏನೈತಿ, ನಮ್ ಪೊಸಿಷನ್ ಏನೈತಿ, ಅದು ಏನು ಮ್ಯಾಟರ್ ಆಗಂಗಿಲ್ಲ. ನಮಗ್ ಯಾವಾಗ್ ಬೇಕು ಅವಾಗ ನಾವು ಏನ್ ಬೇಕಾದ್ರೂ ಕಲ್ಕೋಬಹುದು, ನಾಲೆಜ್ ಪಡಿಬಹುದು. ಈ ಮಾತನ್ನ ಕೂಡ ನಾವು ಕ್ಲಿಯರ್ ಆಗಿ ತಿಳ್ಕೋಬೇಕು. ಕಾನ್ಫಿಡೆನ್ಸ್ ಏನೈತಲ್ಲ ಅದು ನಮ್ ಪರ್ಸನಾಲಿಟಿನ ಅಟ್ರಾಕ್ಟಿವ್ ಮಾಡ್ತೈತಿ. ಮತ್ ಇದ್ರ ಒಳಗ ನಿಮಗ್ ಯಾರು ಮಂದಿ ಬಂದು ಏನು ಹೆಲ್ಪ್ ಮಾಡಂಗಿಲ್ಲ. ಉಲಟ್ ನೀವೇನಾದ್ರೂ ಸ್ಟಾರ್ಟ್ ಮಾಡ್ಬೇಕು, ಏನಾದ್ರೂ ಮಾಡ್ಬೇಕು ಅಂತ ಅಂದಾಗ ಬಹಳಷ್ಟು ಜನ ಬಂದು ಕಾಲ್ ಎಳ್ಯಾಕನ ನೋಡ್ತಾರು. ಮತ್ ಇದನ್ನ ನಮ್ಮ ಬೆಟರ್ ಲೈಫ್ಗಾಗಿ ಒಂದು ಬಿಗಿನಿಂಗ್ ಐತಿ, ಒಂದು ಸ್ಟಾರ್ಟ್ ಐತಿ ಅಂತ ನಾನ್ ಹೇಳ್ತೀನಿ. ಈಗ ಎಲ್ಲಾ ಲೇಡೀಸ್ಗ ನಾನು ಇಂಡಿಪೆಂಡೆಂಟ್ ಆಗಿ ಇರ್ಬೇಕು ಅಂತ ಆಸೆ ಇರ್ತೈತಿ. ಮತ್ ಈಗಿನ ಕಾಲ ಒಳಗರೆ ಆಲ್ಮೋಸ್ಟ್ ಎಲ್ಲಾ ಲೇಡೀಸ್ ಇಂಡಿಪೆಂಡೆಂಟ್ ಅನ್ನ ಆಗ್ಯಾರು. ಸೊ ಇಂಡಿಪೆಂಡೆಂಟ್ ಆಗ್ರಿ ಅಂತ ಹೇಳುದ್ರೊಳಗೆ ಏನು ಹೊಸದಾಗಿ ಅಲ್ಲ, ಏನು ವಿಶೇಷ ಅಲ್ಲ. ಬಟ್ ಯಾರ್ ಲೇಡೀಸ್ ತಮ್ಮ ಲೈಫ್ ಲಾಂಗ್ ಡಿಪೆಂಡೆಂಟ್ ಆಗಿ ಇರ್ತಾರಲ್ಲ, ಅವ್ರಿಗೆ ಇಂಡಿಪೆಂಡೆಂಟ್ ಈಗ ಆಗ್ರಿ ನೀವು ಅಂತ ಹೇಳಿದ್ರೆ ಎಲ್ಲಾರ್ಗಿನೂ ಅಷ್ಟು ಈಸಿ ಆಗಂಗಿಲ್ಲ. ನಾವು ಡಿಪೆಂಡೆಂಟ್ ಆದ್ರೂ ನಮ್ಮ ಪೂರ್ತಿ ಫ್ಯಾಮಿಲಿನೂ ನಮ್ಮ ಮೇಲೆನ ಡಿಪೆಂಡೆಂಟ್ ಆಗಿ ಇರ್ತೈತಿ. ಎಲ್ಲಾರ್ಗಿ ನಾವು ಫ್ರೀ ಆಫ್ ಕಾಸ್ಟ್ ಬೆಸ್ಟ್ ಸರ್ವಿಸ್ ಕೊಡ್ಕೋತ ಇರ್ತೀವಿ. ಹಂಗ್ ನೋಡಿದ್ರ ಫ್ಯಾಮಿಲಿಗ್ನು ನಮ್ ಬಗ್ಗೆ ಥ್ಯಾಂಕ್ಫುಲ್ ಆಗಿ ಇರ್ಬೇಕು. ಬಟ್ ಇಷ್ಟೆಲ್ಲಾ ಮಾಡಿದ್ರು ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯಕ್ಕ ಪರ್ಮಿಷನ್ ಕೇಳಕ್ ಹತ್ತಿತ್ತು ಅಂದ್ರ ಯಾವಾಗರೆ ಅನಿಸ್ತೈತಪ್ಪ, 10 ಮನಿ ಕೆಲಸ ಮಾಡೋದ್ಕಿಂತ 5 ಮನಿ ಕೆಲಸ ಮಾಡಿ ಸ್ವಲ್ಪ ಇಂಡಿಪೆಂಡೆಂಟ್ ಆಗಿ ಇರ್ತಿದ್ವಿ ಅಂದ್ರೆ ಚಲೋ ಇರ್ತಿತ್ತೇನೋ. ಈ ರೀತಿ ಇಂಡಿಪೆಂಡೆಂಟ್ ಆಗೋದ್ರಿಂದ ನಮಗ ಒಂದು ಇಮೋಷನಲಿ ಸ್ಟ್ರಾಂಗ್ ಆಗಕ್ಕೆ ಅದು ಬಹಳ ಹೆಲ್ಪ್ ಮಾಡ್ತೈತಿ. ಸೊ ನೋಡ್ರಿ, ನಿಮಗ ಪಾಸಿಬಲ್ ಇತ್ತಂದ್ರ ಸ್ವಲ್ಪ ಇಂಡಿಪೆಂಡೆಂಟ್ ಆಗಾಕ ಟ್ರೈ ಮಾಡ್ರಿ. ಎಲ್ಲಾರ್ದು ಒಂದು ಏನಾದ್ರೂ ಐಡೆಂಟಿಟಿ ಇರ್ಬೇಕು ಅಂತ ನನಗ ಅನಿಸ್ತೈತಿ. ಮತ್ ಎಲ್ಲಾರ್ಕಿಂತ ಇಂಪಾರ್ಟೆಂಟ್ ಅಂದ್ರ ಅದಕ್ಕ ನಿಮ್ ಏಜ್ ಮ್ಯಾಟರ್ ಆಗಂಗಿಲ್ಲ. ನೀವು ಯಾವಾಗ ಡಿಸೈಡ್ ಮಾಡ್ತಿರಲ್ಲ ಅವಾಗನ ನೀವು ಇಂಡಿಪೆಂಡೆಂಟ್ ಆಗ್ಬಹುದು. ಆಕ್ಚುಲಿ ಎಲ್ಲಾರ್ಗು ಮಾತಾಡೋದು ಹಕ್ಕೈತಿ,
ಆದ್ರೂ ಇವತ್ತಾದ್ರೂ ಯಾರು ಜಾಸ್ತಿ ಮಾತಾಡಂಗಿಲ್ಲ, ಯಾರು ಯಾವಾಗ್ಲೂ ಗಪ್ ಇರ್ತಾರೋ ಆ ಲೇಡೀಸ್ ಭಾಳ ಚಲೋ ಅಂತ ನಮ್ಮ ಸೊಸೈಟಿ ಒಳಗ ಒಂದು ನಂಬಿಕೆ ಐತಿ. ಯಾರು ಭಾಳ ತಮ್ಮ ಪಾಯಿಂಟ್ ಅನ್ನ ಲಾಜಿಕಲಿ ಹೇಳ್ತಾರೋ, ತಮ್ದ ಅಂತ ಒಂದು ಸ್ಟ್ಯಾಂಡ್ ತಗೊಳ್ತಾರೋ, ಅವ್ರಿಗೆ ಸೊಸೈಟಿ ಒಳಗ ಏನ್ ಬೇಕಾದ್ರೂ ಅನ್ಸ್ಕೋಬೇಕಾಗ್ತೈತಿ. ಇವನ್ ಬಾಳ ಸಲ ಈಕೇನ ಜೆಂಟ್ಸ್ ಆಗಕನ ಟ್ರೈ ಮಾಡಕತ್ತಾಳಲ್ಲ ಅಂತನೂ ಅಂತಾರೋ. ಬಟ್ ಯಾರ್ ಲೇಡೀಸ್ ಸ್ಟ್ರಾಂಗ್ ಮತ್ತು ಕಾನ್ಫಿಡೆಂಟ್ ಇರ್ತಾರೋ ಅವರು ಯಾವಾಗ್ಲೂ ಮಾತಾಡಕ್ ಅಂಜಂಗಿಲ್ಲ. ಯಾವುದೇ ಟಾಪಿಕ್ ಇದ್ರೂ ಅದ್ರ ಮೇಲೆ ತಮ್ಮ ಒಪಿನಿಯನ್ ಏನೈತಿ, ತಮ್ಮ ಸ್ಟ್ಯಾಂಡ್ ಏನೈತಿ ಅದನ್ನ ಹೇಳ್ತಾರೋ. ಮತ್ ಯಾವ ಟಾಪಿಕ್ ಮೇಲೆ ಅವರು ಮಾತಾಡಂಗಿಲ್ಲ ಅಥವಾ ಯಾವ ಟಾಪಿಕ್ ಬಗ್ಗೆ ಅವ್ರು ಸುಮ್ಮಿರ್ತಾರೋ ಅದ್ರೊಳಗೆ ಅವ್ರಿಗೇನು ಇಂಟ್ರೆಸ್ಟ್ ಇಲ್ಲ ಅಥವಾ ಅದು ಟಾಪಿಕ್ ಅವ್ರಿಗಾಗಿ ಅಷ್ಟೊಂದೇನು ಇಂಪಾರ್ಟೆಂಟ್ ಇಲ್ಲ ಅಂತ ಅರ್ಥ ಆಗ್ತತಿ. ಸೊ ಇಮೋಷನಲಿ ಸ್ಟ್ರಾಂಗ್ ವುಮನ್ ಇದ್ದವ್ರಿಗೆ ಯಾವಾಗ ಮಾತಾಡ್ಬೇಕು, ಯಾವ ಟಾಪಿಕ್ ಮೇಲೆ ಮಾತಾಡಬಾರ್ದು, ಯಾವಾಗ ಸುಮ್ಮಿರ್ಬೇಕು, ಯಾವಾಗ ತಮ್ಮ ಪಾಯಿಂಟ್ ಅನ್ನ ಇಡ್ಬೇಕು ಅನ್ನೋ ಒಂದು ಕ್ಲಿಯರ್ ಐಡಿಯಾ ಬಂದಿರ್ತೈತಿ. ಇಮೋಷನಲಿ ಸ್ಟ್ರಾಂಗ್ ವುಮನ್ ಯಾರು ಇರ್ತಾರಲ್ಲ ಅವ್ರ ಮೈಂಡ್ ಕಾಮ್ ಇರ್ಲಿ ಅಥವಾ ಡಿಸ್ಟರ್ಬ್ಡ್ ಇರ್ಲಿ, ಅವರು ಮಾತಾಡೋಕ್ಕಿಂತ ಫಸ್ಟ್ ನಾವ್ ಏನ್ ವರ್ಡ್ಸ್ ಯೂಸ್ ಮಾಡಾಕತ್ತೀವಿ ಅನ್ನೋದ್ರ ಬಗ್ಗೆನೂ ಲಕ್ಷ್ಯ ಇಡ್ತಾರೋ. ಬಿಕಾಸ್ ಇಲ್ಲಿ ನಾವು ಎಷ್ಟು ಮಾತಾಡ್ತೀವಿ ಅನ್ನೋದ್ಕಿಂತ ಏನ್ ಮಾತಾಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಇಮೋಷನಲ್ ಆಗೋದ್ರೊಳಗ ಏನೂ ತಪ್ಪಿಲ್ಲ. ಉಲಟ್ ಇಮೋಷನಲ್ ಪರ್ಸನಾಲಿಟಿದಿಂದ ನಾವು ಎಲ್ಲಾರ ಮೇಲೆ ಎಷ್ಟು ಪ್ರೀತಿ ಮಾಡ್ತೀವಿ, ಎಷ್ಟೆಲ್ಲಾರ್ದು ಕೇರ್ ಮಾಡ್ತೀವಿ ಅನ್ನೋದನ್ನು ಗೊತ್ತಾಗ್ತೈತಿ. ಬಟ್ ಅಕಾರ್ಡಿಂಗ್ ಟು ಸಿಚುವೇಶನ್ಸ್ ನಮ್ಮ ಇಮೋಷನ್ಸ್ ಅನ್ನ ನಾವು ಕಂಟ್ರೋಲ್ ಮಾಡಕ್ನು ಬರ್ಬೇಕು. ಪೇನ್, ಹರ್ಟ್ ಎಲ್ಲರಿಗೂ ಆಗ್ತೈತಿ. ಮತ್ ಪೇನ್ ಹರ್ಟ್ ಹಾಕೋತಿತ್ತಂದ್ರನ ನಾವು ಜೀವಂತ ಅದೀವಿ ಅನ್ನೋದನ್ನು ಒಂದು ಅರ್ಥ. ಬಟ್ ನೀವು ಸ್ಟ್ರಾಂಗ್ ಆಗಿ ಇದ್ರಂದ್ರ ಇಮೋಷನಲ್ ಸಿಚುವೇಶನ್ಸ್ ಅನ್ನ ನೀವು ಚಂದಂಗೆ ಮತ್ತು ಜಲ್ದಿ ಹ್ಯಾಂಡಲ್ ಮಾಡಬಹುದು. ಇಮೋಷನಲ್ ಸ್ಟ್ರಾಂಗ್ ಇದ್ವಿ ಅಂದ್ರ ಇಮೋಷನಲ್ ಟ್ರಾಮಾ ಒಳಗಿಂದ ನಮ್ಮನ್ನ ನಾವು ಹೆಂಗಪ್ಪ ಹೊರಗ್ ತೆಗಿಬೇಕು ಅನ್ನೋದನ್ನು ನಮಗ್ ಗೊತ್ತಾಗ್ತೈತಿ. ನಮ್ ಲೈಫ್ ಒಳಗ ಸಿಚುವೇಶನ್ಸ್ ಯಾವಾಗ ನಮ್ ಪ್ರಕಾರ ನಡೆಯಂಗಿಲ್ಲಲ್ಲ ಅವಾಗ ನಮಗ್ ಬಹಳ ಲೋ ಫೀಲ್ ಆಗ್ತೈತಿ, ಅಪ್ಸೆಟ್ ಫೀಲ್ ಆಗ್ತೈತಿ. ಸೊ ಅವಾಗ ನಮ್ ಕಡೆ 2 ಆಪ್ಷನ್ ಇರ್ತಾವ. ಒಂದು, ಆ ಸಿಚುವೇಶನ್ ಮೇಲೆ ಅಳ್ಕೋತ ಕೂತು ನಮ್ಮ ಮೈಂಡು ಮನಸ್ಸು ಎಲ್ಲ ಡಿಪ್ರೆಸ್ ಮಾಡ್ಬಿಡುದು. ಇಲ್ಲ, ನಮ್ಮ ಬಾಡಿ ಮನಸ್ ಮತ್ತು ಮೈಂಡ್ ಅನ್ನ ಬೇರೆ ಯಾವ್ದಾದ್ರು ಕೆಲಸ ಒಳಗ ಪೀಸಿ ಇಟ್ಟು ಬಿಡ್ಬೇಕು. ಅಂದ್ರೆ ಏನ್ ಸಿಚುವೇಶನ್ ನಡೆದಿದ್ರು ಅಟ್ ಲೀಸ್ಟ್ ಅದರಿಂದ ಮೈಂಡ್ ಡಿಪ್ರೆಸ್ ಆಗಂಗಿಲ್ಲ. ಯಾವುದೇ ಸ್ಟ್ರೆಸ್ಫುಲ್ ಸಿಚುವೇಶನ್ ಒಳಗ ಸ್ಟ್ರೆಸ್ ಬರೋದು ಬಹಳ ನ್ಯಾಚುರಲ್ ಐತಿ. ಆದ್ರ ಆ ಸ್ಟ್ರೆಸ್ ಒಳಗಿಂದ ನಾವು ನಮ್ಮನ್ನ ಎಷ್ಟು ಜಲ್ದಿ ಹೊರಗ್ ತೆಗಿತೀವಿ ಅದು ನಮ್ ಪ್ರಾಕ್ಟೀಸ್ ಮೇಲೆ ಡಿಪೆಂಡ್ ಆಗ್ತೈತಿ. ಮತ್ ಯಾರು ಇಮೋಷನಲಿ ಸ್ಟ್ರಾಂಗ್ ಇರ್ತಾರಲ್ಲ ಅವರು ಯಾವಾಗ್ಲೂ ಈ ಪ್ರಾಕ್ಟೀಸ್ ಅನ್ನ ಮಾಡ್ಕೋತಾ ಇರ್ತಾರೋ. ನಮ್ ಲೈಫ್ ಒಳಗ ಹೆಂಗ್ ಬೇರೆ ಬೇರೆ ಸಿಚುವೇಶನ್ಸ್ ಬರ್ಕೋತ ಹೋಗ್ತಾವು, ಬೇರೆ ಬೇರೆ ಮಂದಿ ಬರ್ಕೋತ ಹೋಗ್ತಾರೋ, ಹಂಗಂಗನ ನಾವುನು ಅವ್ರ ಜೊತೆ ಹೆಂಗ್ ಡೀಲ್ ಮಾಡೋದು ಅನ್ನೋದನ್ನು ಕಲ್ಕೋತ ಹೋಗ್ತೀವಿ. ವಿನರ್ಸ್ ಯಾವಾಗ್ಲೂ ಕ್ವಿಟ್ ಮಾಡಂಗಿಲ್ಲ ಅಂತ ಹೇಳ್ತಾರೋ. ಇದು ಕೇಳಾಕ್ ಬಾಳ್ ಚಲೋನು ಅನಿಸ್ತೈತಿ. ಬಟ್ ಯಾರಾದ್ರೂ ನಿಮ್ಮ ಮೆಂಟಲ್ ಪೀಸ್ ಅನ್ನ ತಮ್ಮ ಈಗೋ ಅನ್ಮ್ಯಾಚುರಿಟಿದಿಂದ ಬರೇ ನಿಮಗ್ ಡಿಸ್ಟರ್ಬ್ ಮಾಡಕತ್ತಿದ್ರಂದ್ರ ಅವ್ರಿಗೆ ಆನ್ಸರ್ ಹೆಂಗ್ ಕೊಡುದು ಅನ್ನೋದನ್ನು ನಿಮಗ್ ಗೊತ್ತಿರ್ಬೇಕು. ಒಬ್ರಿಗೊಬ್ರು ಥಾಟ್ಸ್ ಅನ್ಮ್ಯಾಚ್ ಆಗೋದು, ಒಪಿನಿಯನ್ ಡಿಫ್ರೆಂಟ್ ಆಗೋದು, ಡಿಸ್ಅಗ್ರಿ ಆಗೋದು ಬಹಳ ನ್ಯಾಚುರಲ್ ಐತಿ. ಬಟ್ ಡೈಲಿ ಸೇಮ್ ಟಾಪಿಕ್ ಮೇಲೆ ಜಗಳ, ಆರ್ಗ್ಯುಮೆಂಟ್ಸ್, ಡಿಸ್ಬಿಹೇವಿಯರ್ ಆಗಾಕತ್ತಿತ್ತಂದ್ರ ಅದ್ರೊಳಗಿಂದ ನೀವು ಹೊರಗ್ ಬೀಳ್ಬೇಕು. ಯಾಕಂದ್ರೆ ಒಂದು ಸ್ಟ್ರಾಂಗ್ ಪರ್ಸನ್ಗ ಬರೀ ಜಗಳ ಸಹನ್ ಆಗಂಗಿಲ್ಲ. ಸೊ ಈ ಟೈಮ್ ಒಳಗ ಯಾರ್ ಸ್ಟ್ರಾಂಗ್ ಪರ್ಸನ್ ಇರ್ತಾರಲ್ಲ ಅವರು ತಮ್ಮ ಟೈಮ್ ಮತ್ತು ಎನರ್ಜಿನ ಚಂದಂಗಿ ಹೆಂಗ್ ಯೂಸ್ ಮಾಡ್ಕೊಳ್ದು ಅನ್ನೋದು ಜಲ್ದಿನ ಕಲ್ಕೊಂಡ್ಬಿಡ್ತಾರೋ. ಫ್ಯಾಮಿಲಿ ವ್ಯಾಲ್ಯೂಸ್ ಫ್ಯಾಮಿಲಿ ಒಳಗ್ ಇದ್ದನ ಕಲ್ಕೋಬಹುದು. ಆದ್ರ ಫ್ಯಾಮಿಲಿ ಒಳಗ್ ಇದ್ರೂ ನಾವು ನಮ್ ಜೊತೆ ಕನೆಕ್ಟ್ ಆಗೋದು, ನಮ್ದ ಅಂತ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡೋದನ್ನು ಬಹಳ ಇಂಪಾರ್ಟೆಂಟ್ ಐತಿ. ಮತ್ತ ಡಿಸೈಡ್ ಮಾಡಿದ್ರ ಬಹಳ ಈಸಿನೂ ಐತಿ. ಸೊ ಲೈಫ್ ಒಳಗಿನ ಟಾಕ್ಸಿಸಿಟಿದಿಂದ ಹೊರಗ್ ಬೀಳುದಿತ್ತಂದ್ರ ನೀವು ಈ ಪ್ರಾಕ್ಟೀಸ್ ಮಾಡೋದನ್ನು ಬಹಳ ಇಂಪಾರ್ಟೆಂಟ್ ಐತಿ. ಎಲ್ಲಿ ತನ ಮಂದಿ ನಿಮಗ್ ಪೇನ್ ಕೊಡ್ಕೋತ ಇರ್ತಾರೋ, ಎಲ್ಲಿ ತನ ಅವ್ರಿಗೆ ರಿಯಲೈಸ್ ಆಗಂಗಿಲ್ಲ, ನೀವೂನು ಅವ್ರ ಜೊತೆ ಒಂದು ಬೌಂಡ್ರಿನ ಸೆಟ್ ಮಾಡಿ ಇಡ್ಬೇಕು. ಯಾರ್ ಬಹಳ ಇಮೋಷನಲ್ ಇರ್ತಾರೋ ಅವ್ರಿಗೆ ಇದು ಮಾಡೋದು ಬಹಳ ಡಿಫಿಕಲ್ಟ್ ಅನಿಸ್ಬಹುದು. ನಮ್ಮವ್ರ ಜೊತೆನ ಹೆಂಗಪ್ಪ ಬೌಂಡ್ರಿ ಸೆಟ್ ಮಾಡೋದು ಅಂತಾನು ಅನಿಸ್ತಿರ್ಬಹುದು. ಬಟ್ ಇದನ್ನ ಸಣ್ಣಂಗೆ ಪ್ರಾಕ್ಟೀಸ್ ಮಾಡ್ಬೇಕು. ಈ ರೀತಿ ಯಾರ್ ಸ್ಟ್ರಾಂಗ್ ಇರ್ತಾರಲ್ಲ ಆ ಲೇಡೀಸ್ಗ ಸ್ವಲ್ಪ ಜನ ಆಕಿ ಬಹಳ ರೂಡ್ ಅದಾಳು, ಅವ್ರಿಗೆ ಮ್ಯಾನರ್ಸ್ ಇಲ್ಲ, ಈ ರೀತಿನೂ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಮಾಡ್ತಾರು. ಬಟ್ ಖರೆ ಹೇಳ್ಬೇಕು ಅಂದ್ರ ಇಮೋಷನಲಿ ಸ್ಟ್ರಾಂಗ್ ಲೇಡೀಸ್ ತಮ್ಮ ಇಮೋಷನ್ಸ್ ಅನ್ನ ಹೆಂಗ್ ಕಂಟ್ರೋಲ್ ಮಾಡ್ಬೇಕು, ತಮ್ಮ ಸ್ಟ್ರೆಂತ್ ಅನ್ನ ಹೆಂಗ್ ಯೂಸ್ ಮಾಡ್ಬೇಕು ಅಂತ ತಿಳ್ಕೊಂಡಿರ್ತಾರೋ. ಮತ್ ಈ ತರ ಲೇಡೀಸ್ ಖರೆ ಹೇಳ್ಬೇಕಂದ್ರ ಬಹಳ ಕೈಂಡ್ ಮತ್ ಕೇರಿಂಗ್ ನು ಇರ್ತಾರೋ. ಸ್ಟ್ರಾಂಗ್ ವುಮನ್ಗೆ ತನ್ನ ಫೀಲಿಂಗ್ಸ್ ಎಷ್ಟು ವ್ಯಾಲ್ಯೂ ಇರ್ತೈತಲ್ಲ ಅಷ್ಟನ ಮತ್ತೊಬ್ಬರ ಫೀಲಿಂಗ್ಸ್ ಬಗ್ಗೆನೂ ವ್ಯಾಲ್ಯೂ ಇರ್ತೈತಿ. ಸೊ ಲೈಫ್ ಒಳಗ ಬೇರೆ ತರ ಮಂದಿ ಮತ್ತು ಸಿಚುವೇಶನ್ಸ್ ಬರ್ಕೋತನ ಹೋಗ್ತಾರೋ. ಅವ್ರ ಮೇಲೆ ಸಿಟ್ ಮಾಡ್ಕೊಂಡ್ ಕುಂದ್ರೋದ್ಕಿಂತ
ಅವ್ರ ಜೊತೆ ಹೆಂಗ್ ಡೀಲ್ ಮಾಡೋದು ಅನ್ನೋದು ನಾವು ಕಲಿಬೇಕು. ಪರ್ಫೆಕ್ಷನ್ ಇದು ಒಂದು ಬಹಳ ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಐತಿ, ಒಂದು ದೊಡ್ಡ ಮಿತ್ ಐತಿ. ಯಾರು ಪರ್ಫೆಕ್ಟ್ ಇರಂಗಿಲ್ಲ, ಎಲ್ಲಾರ್ಗು ಏನಾದ್ರೂ ವೀಕ್ನೆಸ್ ಇದ್ದೇ ಇರ್ತೈತಿ. ಬಟ್ ಸ್ಟ್ರಾಂಗ್ ವುಮನ್ ತನ್ನ ವೀಕ್ನೆಸ್ ಅನ್ನ ಅಕ್ಸೆಪ್ಟ್ ಮಾಡ್ಕೋತಾಳು ಮತ್ತ ಆ ವೀಕ್ನೆಸ್ ಯೂಸ್ ಮಾಡಿ ಯಾರ ಜೊತೆನೂ ಎಂದು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಂಗಿಲ್ಲ. ಉಲ್ಟಾ ಆ ವೀಕ್ನೆಸ್ ಒಳಗಿಂದ ಹೆಂಗ್ ಹೊರಗ್ ಬರ್ಬೋದು, ಹೆಂಗ್ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು ಅನ್ನೋದನ್ನ ಟ್ರೈ ಮಾಡ್ಕೋತ ಇರ್ತಾಳು. ಹ್ಯೂಮನ್ ಬೀಯಿಂಗ್ ಅಂದ ಮೇಲೆ ಎಲ್ಲಾರ್ದು ಏನಾದ್ರೂ ವೀಕ್ನೆಸ್ ಇರುದನ್ನ ಅದನ್ನ ಯಾರ್ ಅಕ್ಸೆಪ್ಟ್ ಮಾಡ್ಕೋತಾರಲ್ಲ ಅವ್ರ ಕಡೆ ಬಹಳ ಸ್ಟ್ರೆಂತ್ ಇರ್ತೈತಿ ಅಂತ ಅರ್ಥ. ಬಟ್ ಹಂಗಂತ ಸ್ಟ್ರಾಂಗ್ ವುಮನ್ ಎಲ್ಲಾರ ಮುಂದೆ ತನ್ನ ವೀಕ್ನೆಸ್ ತೋರ್ಸ್ಕೋತನು ಅಡ್ಡಾಡಂಗಿಲ್ಲ. ಬಿಕಾಸ್ ಆ ವೀಕ್ನೆಸ್ ದಿಂದ ಮಿಸ್ಯೂಸ್ ಮಾಡೋರು ಬಹಳ ಜನ ಇರ್ತಾರೋ ಅನ್ನೋದನ್ನು ಆಕಿಗ್ನು ಗೊತ್ತಿರ್ತೈತಿ. ಸೊ ಯಾವುದೇ ಸ್ಟ್ರಾಂಗ್ ಲೇಡೀಸ್ ಮಾತಾಡೋ ಮುಂದೆ ಅಥವಾ ಯಾವುದೇ ಆಕ್ಷನ್ ತಗೊಳಕ್ಕಿಂತ ಫಸ್ಟ್ ಬಹಳ ಕೇರ್ಫುಲ್ ಆಗಿ ಇರ್ತಾಳು. ಎಲ್ಲಾರ್ಕಿಂತ ಇಂಪಾರ್ಟೆಂಟ್ ಮತ್ತೆ ಎಲ್ಲಾರ್ಕಿಂತ ಫಸ್ಟ್ ನಾವು ನಮ್ಮ ಮೇಲೆ ಬಹಳ ಪ್ರೀತಿ ಮಾಡಬೇಕು. ನಾವು ಯಾವಾಗ ನಮ್ಮ ಮೇಲೆ ಪ್ರೀತಿ ಮಾಡ್ತೀವಲ್ಲ ಅವಾಗನ್ನ ಮತ್ತೊಬ್ರಿಗೂ ನಾವು ಪ್ರೀತಿ ಕೊಡಬಹುದು. ಹಿಂಗಾಗಿ ಸೆಲ್ಫ್ ಲವ್ ಅಂದ್ರೆ ಸೆಲ್ಫಿಶ್ ಅಲ್ಲ. ಸೊ ನಮ್ ಕಡೆ ಏನಾದ್ರೂ ಯಾವಾಗಾದ್ರೂ ಮಿಸ್ಟೇಕ್ ಆಗಿತ್ತಂದ್ರ ಬರೇ ಅದನ್ನ ಕ್ರಿಟಿಸೈಸ್ ಮಾಡೋದ್ಕಿಂತ ಅದ್ರೊಳಗಿಂದ ಲೆಸನ್ ಕಲ್ಕೊಂಡು ನಾವು ಅದ್ರೊಳಗಿಂದ ಇಂಪ್ರೂವ್ ಆಗಕ್ ಟ್ರೈ ಮಾಡಬೇಕು. ಹಂಗನ ಯಾರು ಸ್ಟ್ರಾಂಗ್ ಲೇಡೀಸ್ ಇರ್ತಾರಲ್ಲ ಅವರು ಮತ್ತೊಬ್ರ ಕಡೆನೂ ಏನಾರೇ ಮಿಸ್ಟೇಕ್ಸ್ ಆದಾಗ ಬರೀ ಅದನ್ನ ಇಶ್ಯೂಸ್ ಕ್ರಿಯೇಟ್ ಮಾಡಂಗಿಲ್ಲ, ಪಾಯಿಂಟ್ ಔಟ್ ಮಾಡಂಗಿಲ್ಲ. ಉಲ್ಟಾ ಅವ್ರಿಗೆ ಗೈಡ್ ಮಾಡಿ ಅವ್ರಿಗೂ ಅದ್ರೊಳಗಿಂದ ಇಂಪ್ರೂವ್ ಆಗಕ್ಕ ಹೆಲ್ಪ್ ಮಾಡ್ತಾರೋ. ಇಮೋಷನಲಿ ಸ್ಟ್ರಾಂಗ್ ವುಮನ್ಗ ತನ್ನ ಲೈಫದ ಭಾಳ ವ್ಯಾಲ್ಯೂ ಇರ್ತೈತಿ, ಭಾಳ ಇಂಪಾರ್ಟೆನ್ಸ್ ಇರ್ತೈತಿ. ಹಂಗಾಗಿ ಆಕಿ ಎಂದೂ ಪಾಸ್ಟ್ ಒಳಗಿರಂಗಿಲ್ಲ, ಪ್ರೆಸೆಂಟ್ ಒಳಗಿರ್ತಾಳು. ಸೊ ಹಿಂಗಾಗಿ ನಾವು ಪಾಸ್ಟ್ ಒಳಗಲ್ಲ ಪ್ರೆಸೆಂಟ್ ಒಳಗಿರ್ಬೇಕು. ಪಾಸ್ಟ್ ಯಾವಾಗ್ಲೂ ಪಾಸ್ಟನೇ ಇರ್ತೈತಿ. ಬಟ್ ಎಷ್ಟೋ ಸರ್ತಿ ನಾವು ಪಾಸ್ಟ್ ಒಳಗೆ ಏನೇನೋ ಆಗಿದ್ದು ಸಿಚುವೇಶನ್ಸ್ ಅನ್ನ, ಮಿಸ್ಟೇಕ್ಸ್ ಅನ್ನ ವಿಚಾರ ಮಾಡ್ಕೋತ ಕೂತು ಅದ್ರ ಬಗ್ಗೆನ ಥಿಂಕ್ ಮಾಡಿ ಪ್ರೆಸೆಂಟ್ ಒಳಗಿಂದ ಎಷ್ಟೋ ಟೈಮನ್ನು ಮತ್ತು ನಮ್ಮ ಎನರ್ಜಿನ ವೇಸ್ಟ್ ಮಾಡಿಬಿಡ್ತೀವಿ. ಅದರಿಂದ ನಮಗೆ ಪ್ರೆಸೆಂಟ್ ಒಳಗೂ ಎಂಜಾಯ್ ಮಾಡೋಕ್ಕಾಗಂಗಿಲ್ಲ ಮತ್ತು ಫೋಕಸ್ ಮಾಡೋಕ್ಕೂ ಆಗಂಗಿಲ್ಲ. ಸೊ ಸ್ಟ್ರಾಂಗ್ ವುಮನ್ ಆಗೋದಿತ್ತಂದ್ರೆ ಪಾಸ್ಟ್ ಒಳಗೆ ಏನೂ ಚೇಂಜ್ ಮಾಡೋಕ್ಕಾಗಂಗಿಲ್ಲ ಅನ್ನೋದು ಕ್ಲಿಯರ್ ಆಗಿ ತಿಳ್ಕೋಬೇಕು. ಅದಕ್ಕಿಂತ ಪಾಸ್ಟ್ ಒಳಗೆ ಏನಾಗೈತಲ್ಲ ಅದ್ರ ಎಕ್ಸ್ಪೀರಿಯನ್ಸ್ ಮೇಲೆ ಲೆಸನ್ ತಿಳ್ಕೊಂಡು ಈಗ ನಮ್ಮ ಲೈಫ್ ಒಳಗೆ ನಾವು ಮುಂದುವರಿಬೇಕು. ಈಗ ಆಗಿದ್ದ ಮಿಸ್ಟೇಕ್ಸ್ ಅನ್ನ ಇಂಪ್ರೂವ್ ಮಾಡ್ಕೊಂಡು ಮುಂದೆ ಹ್ಯಾಪಿಲಿ ಇರಾಕ ಟ್ರೈ ಮಾಡಬೇಕು. ನಾವು ಸ್ಟ್ರಾಂಗ್ ಅದೀವಿ ಅಂದ್ರೆ ನಾವು ಎಂದು ಅಳಬಾರ್ದು ಅಂತ ಏನೂ ಇಲ್ಲ. ನಮಗ್ ಚಲೋ ಅನ್ಸಾಕತ್ತಿಲ್ಲ, ಕೆಟ್ಟ ಅನ್ಸಾಕತ್ತೈತಿ ಅಂದ್ರೆ ನಾವು ನಮ್ಮ ಇಮೋಷನ್ಸ್ ಅನ್ನ ಒಳಗ್ ಮುಚ್ಚಿಡೋದ್ಕಿಂತ ಎಕ್ಸ್ಪ್ರೆಸ್ ಮಾಡ್ಬೇಕು, ಹೊರಗ್ ತೆಗಿಬೇಕು. ನಮಗ್ ಅಳು ಬರಾಕತ್ತಿತ್ತು ಅಂದ್ರೆ ಇಟ್ ಈಸ್ ಕಂಪ್ಲೀಟ್ಲಿ ಓಕೆ. ಬಿಕಾಸ್ ಇದು ಯಾರಿಗೂ ಏನು ಪ್ರೂವ್ ಮಾಡಕ್ಕಿರಂಗಿಲ್ಲ. ಉಲಟ್ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗಾಗಿ ನಮ್ಮ ಮನಸ್ಸು ಮೈಂಡ್ ಎಲ್ಲ ರಿಲ್ಯಾಕ್ಸ್ ಮಾಡಕ್ಕಿರ್ತೈತಿ. ಸೊ ನಮಗ್ ಇಮೋಷನಲ್ ಫೀಲ್ ಆಗಾಕತ್ತಿತ್ತಂದ್ರೆ ನಮ್ಮ ಮೇಲೆ ನಾವು ಡೌಟ್ ತಗೊಳ್ಳುವ ನೆಸೆಸಿಟಿ ಇಲ್ಲ. ಇನ್ ಕೇಸ್ ನಮಗ್ ಶಿಟ್ ಬಂದಿತ್ತು, ನಾವು ಅಪ್ಸೆಟ್ ಅದೀವಿ ಅಂದ್ರೆ ಆ ಇಮೋಷನ್ಸ್ ಅನ್ನ ನಾವು ಎಕ್ಸ್ಪ್ರೆಸ್ ಮಾಡಬೇಕು, ಹೊರಗ್ ತೆಗಿಬೇಕು. ಇಮೋಷನ್ಸ್ ನ ಒಳಗ್ ಮುಚ್ಚಿಟ್ಕೊಳ್ಳೋದು ಬಹಳ ಡೇಂಜರಸ್ ಐತಿ. ಉಲಟ್ ನಮ್ಮ ಇಮೋಷನ್ಸ್ ಅನ್ನ ನಾವು ಎಷ್ಟು ಹೊರಗ್ ತೆಗಿತೀವಲ್ಲ ಅಷ್ಟನ್ನ ನಾವು ನಮ್ಮನ್ನ ಈಸಿಲಿ ಹೀಲ್ ಮಾಡ್ಕೋಬಹುದು. ಹಿಂಗಾಗಿ ನಿಮಗೆ ಯಾವಾಗಾದ್ರೂ ಏನಾದ್ರೂ ಚಲೋ ಅನ್ಸಾಕತ್ತಿಲ್ಲ, ಕೆಟ್ಟ ಫೀಲ್ ಆಗಾಕತ್ತಿತ್ತಂದ್ರ ನಿಮ್ಮ ಇಮೋಷನ್ಸ್ ಅನ್ನ ನೀವು ಎಕ್ಸ್ಪ್ರೆಸ್ ಮಾಡ್ರಿ, ಅದನ್ನ ಹೊರಗ್ ತೋರಿಸ್ರಿ. ಅದರಿಂದ ನೀವು ನಿಮ್ಮ ರಿಯಲ್ ಪರ್ಸನಾಲಿಟಿ ಒಳಗನ ಉಳಿತೀರಿ. ಯಾರು ಬಾಳ ಇನ್ಸೆಕ್ಯೂರ್ ಆಗಿ ಇರ್ತಾರೋ, ಯಾರಿಗ್ ತಮ್ಮ ಮೇಲೆ ತಮ್ಗೊಂದ್ ಕಾನ್ಫಿಡೆನ್ಸ್ ಇರಂಗಿಲ್ಲ, ಅವರು ಮತ್ತೊಬ್ರನ್ನ ಯಾವಾಗ್ಲೂ ಕೆಳಗ್ ತೋರ್ಸಾಕನ ಟ್ರೈ ಮಾಡ್ತಾರೋ, ಅವ್ರ ಕಾಲ್ ಎಳಕ್ ಟ್ರೈ ಮಾಡ್ತಾರೋ. ಯಾರು ತಾವ್ ಹ್ಯಾಪಿಯಾಗಿ ಇರಂಗಿಲ್ಲ ಅವ್ರಿಗೆ ಮತ್ತೊಬ್ರಿಗೂ ಯಾವಾಗ್ಲೂ ಸ್ಯಾಡ್ ಮಾಡಕ್ ನೋಡ್ತಾರೋ. ಯಾರು ಮೆಂಟಲಿ ವೀಕ್ ಇರ್ತಾರೋ ಅವ್ರಿಗೆ ಮತ್ತೊಬ್ರ ದುಃಖ ನೋಡಿ ಖುಷಿ ಆಗ್ತತಿ. ಯಾರ ಹಂತಕ್ ನೆಗೆಟಿವಿಟಿ ಐತಲ್ಲ ಅವರು ನೆಗೆಟಿವಿಟಿನ ಶೇರ್ ಮಾಡ್ತಾರೋ. ಬಟ್ ಇಮೋಷನಲಿ ಸ್ಟ್ರಾಂಗ್ ವುಮನ್ ಅಂತೇಕ ಬರೀ ಪ್ರೀತಿ ಅಷ್ಟ ಇರ್ತತಿ. ಹಿಂಗಾಗಿ ಇಮೋಷನಲಿ ಸ್ಟ್ರಾಂಗ್ ವುಮನ್ ಬರೀ ಪ್ರೀತಿ ಮತ್ತು ಪಾಸಿಟಿವಿಟಿನ ಶೇರ್ ಮಾಡ್ತಾಳು. ಯಾರಿಗೇನು ಕೆಳಗ್ ತೋರ್ಸಕ್ ಟ್ರೈ ಮಾಡಂಗಿಲ್ಲ, ಯಾರಿಗೇನು ಕಾಲ್ ಎಳ್ಯಾಕ್ ಟ್ರೈ ಮಾಡಂಗಿಲ್ಲ. ಉಲಟ್ ಅವ್ರಿಗೆ ಹೆಲ್ಪ್ ಮಾಡಿ ಇಂಪ್ರೂವ್ ಆಗಕ್ ಹೆಲ್ಪ್ ಮಾಡ್ತಾಳು. ಸ್ಟ್ರಾಂಗ್ ವುಮನ್ಗ ಹೆಲ್ದಿ ಲೈಫ್ನು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಐತಿ. ಅದ್ರ ಇಂಪಾರ್ಟೆನ್ಸ್ ಅವರಿಗೆ ಗೊತ್ತಿರ್ತೈತಿ. ಹಿಂಗಾಗಿ ನಾವು ನಮ್ಮ ಹೆಲ್ದಿ ಲೈಫ್ ಸ್ಟೈಲ್ ಒಳಗ ಇನ್ವೆಸ್ಟ್ ಮಾಡಕ್ ಎಂದೂ ಹಿಂದೆ ಸರಿಬಾರ್ದು. ನಮ್ಮ ಇನ್ನರ್ ಮತ್ತು ಔಟರ್ ಹೆಲ್ತ್ ಅದ ಕಾಳಜಿನ ನಾವು ತಗೋಬೇಕು. ಹೆಲ್ದಿ ಫುಡ್, ಎಕ್ಸರ್ಸೈಸ್ ಕಡೆ ಲಕ್ಷ್ಯ ಕೊಡಬೇಕು. ನಮ್ಮ ಪರ್ಸನಾಲಿಟಿ ಪ್ರೆಸೆಂಟೇಬಲ್ ಆಗಿರ್ಬೇಕು ಅಂದ್ರೆ ಅದಕ್ಕಾಗಿ ನಾವನ್ನ ಪ್ರಯತ್ನ ಪಡಬೇಕು. ಅದಕ್ಕಾಗಿ ನಾವನ್ನ ನಮ್ಮ ಲೈಫ್ ಸ್ಟೈಲ್ ಒಳಗ ಚೇಂಜಸ್ ಅನ್ನ ತರಬೇಕು. ಸೊ ಇಷ್ಟೆಲ್ಲ ಹ್ಯಾಬಿಟ್ಸ್ ಒಳಗ ನೀವು ಯಾವ್ದಾದ್ರು 5 ಹ್ಯಾಬಿಟ್ಸ್ ಅನ್ನ ಆಲ್ರೆಡಿ ಫಾಲೋ ಮಾಡಕತ್ತಿದ್ರಿ ಅಂದ್ರೆ ನೀವು ಇಮೋಷನಲಿ ಸ್ಟ್ರಾಂಗ್ ವುಮನ್ ಅದಿರಿ ಅಂತಾನೆ ಹೇಳ್ಬೇಕು. ನಿಮ್ಮನ್ನ ನೀವು ಇನ್ನೂ ಸ್ಟ್ರಾಂಗ್ ಮಾಡ್ಬೇಕು ಅಂದ್ರೆ ಉಳಿದಿದ್ದು ಹ್ಯಾಬಿಟ್ಸ್ ನ ಕೂಡ ಫಾಲೋ ಮಾಡಬಹುದು. ಸೊ ನೀವು ಇದ್ರೊಳಗ ಎಷ್ಟು ಹ್ಯಾಬಿಟ್ಸ್ ಅನ್ನ ಫಾಲೋ ಮಾಡ್ತೀರಿ, ಈ ಎಲ್ಲ ಹ್ಯಾಬಿಟ್ಸ್ ಬಗ್ಗೆ ನಿಮಗೆ ಏನ್ ಅನಿಸ್ತು ಅದನ್ನೆಲ್ಲ ಕಾಮೆಂಟ್ ಬಾಕ್ಸ್ ಒಳಗ ಶೇರ್ ಮಾಡ್ರಿ. ಮತ್ ಈ ವಿಡಿಯೋ ನಿಮಗ ಚಲೋ ಅನ್ಸಿತ್ತು, ಹೆಲ್ಪ್ಫುಲ್ ಅನ್ಸಿತ್ತು ಅಂದ್ರೆ ಈ ವಿಡಿಯೋನ ಆದಷ್ಟು ಜಾಸ್ತಿ ಎಲ್ಲಾ ಹೆಣ್ಮಕ್ಳ ಜೊತೆ ಶೇರ್ ಮಾಡ್ರಿ. ಮತ್ ನಿಮಗೇನ್ ಅನಿಸ್ತು ಅದನ್ನು ಹೇಳೋದು ಮರಿಬೇಡ್ರಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗ. ಬಾಯ್.